ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ರಾಹುಲ್ ದಯಾನ್. ಹಿಂದಿನಲ್ಲಿ ಒಂದು ಮಾತಿದೆ, ಸಂಡೇ ಹೋಯಾ ಮಂಡೇ ರೋಸ್ ಖಾವ್ ಅಂಡೆ ಅಂತ. ಆದರೆ ಪ್ರತಿದಿನ ಮೊಟ್ಟೆ ಎಷ್ಟು ಜನ ತಿಂತಿದ್ದಾರೋ ಇಲ್ವೋ, ಆದರೆ ನಮ್ಮ ಸರ್ಕಾರ ಅಂತೂ ಮಕ್ಕಳಿಗೆ ವಾರಕ್ಕೆ 2 ದಿನ ಅಟ್ಲೀಸ್ಟ್ ಮೊಟ್ಟೆಯನ್ನು ಕೊಡಬೇಕು ಅಂತ ಹೇಳಿ ಈ ಒಂದು ಪ್ರೋಗ್ರಾಮನ್ನು ಜಾರಿಗೆ ತಂದಿತ್ತು. ಆದರೆ ವಾರದಲ್ಲಿ ಕೇವಲ 2 ದಿನ ಮಾತ್ರ ಮಕ್ಕಳಿಗೆ ಮೊಟ್ಟೆಯನ್ನು ವಿತರಣೆ ಮಾಡಲಾಗ್ತಾ ಇತ್ತು. ಆದ್ರೀಗ ವಾರದಲ್ಲಿ 6 ದಿನ ಕೂಡ ಮಕ್ಕಳಿಗೆ ಮುಂದೆಯಿಂದ ಮೊಟ್ಟೆ ಸಿಗುತ್ತೆ. ಅದಕ್ಕೆ ಕಾರಣ ಯಾರು ಗೊತ್ತಾ? ಈ ವ್ಯಕ್ತಿ ನಮ್ಮ ಕರ್ನಾಟಕದವರೇ ಆಗಿರುವಂತಹ ಅಜೀಂ ಪ್ರೇಮ್ಜಿ ಅವರು. ಅವರ ಫೌಂಡೇಶನ್ ಮುಖಾಂತರ ಈಗ ನಮ್ಮ ಕರ್ನಾಟಕ ರಾಜ್ಯದಲ್ಲಿರುವಂತಹ 55 ಲಕ್ಷ ಸರ್ಕಾರಿ ಹಾಗೂ ಸರ್ಕಾರಿ ಅನುದಾನಿತ ಶಾಲಾ ಮಕ್ಕಳಿಗೆ ಮೊಟ್ಟೆ ಕೊಡುವಂತಹ ಒಂದು ಪ್ರೋಗ್ರಾಮ್ಗೆ ಅವರು ಕೈ ಜೋಡಿಸಿದ್ದಾರೆ. ಸರ್ಕಾರ ವಾರಕ್ಕೆ 2 ದಿನ ಮಾತ್ರ ಮೊಟ್ಟೆಯನ್ನು ಕೊಡ್ತಾ ಇತ್ತು. ಆದರೆ ಅಜೀಂ ಪ್ರೇಮ್ಜಿ ಫೌಂಡೇಶನ್ ಒಂದು ಧಾರಾಳ ಹೃದಯದಿಂದಾಗಿ ಈಗ ಸರ್ಕಾರಿ ಶಾಲೆ ಹಾಗೂ ಸರ್ಕಾರಿ ಅನುದಾನಿತ ಶಾಲೆಯ ಶಾಲಾ ಮಕ್ಕಳಿಗೆ ವಾರಕ್ಕೆ 6 ದಿನ ಮೊಟ್ಟೆ ಸಿಗುತ್ತೆ. ಅಜೀಂ ಪ್ರೇಮ್ಜಿ ಅವರು ಎಷ್ಟೇ ದುಡ್ಡನ್ನು ಸಂಪಾದನೆ ಮಾಡಿದರೂ ಕೂಡ ಅವರ ತಲೆಯಲ್ಲಿ ಒಂದಂತೂ ಇದ್ದೇ ಇರುತ್ತೆ. ಏನು ಅಂತಂದರೆ, ನಾನು ಸಮಾಜಕ್ಕೇನಾದರೂ ವಾಪಸ್ ಕೊಡಬೇಕು ಅನ್ನುವಂಥದ್ದು. ನಮ್ಮ ಕನ್ನಡಿಗರಿಗೆ ಈ ರೀತಿಯಾದಂಥ ಒಂದು ಆಲೋಚನೆ ಇರೋದು ನಿಜವಾಗ್ಲೂ ನಾವು ಹೆಮ್ಮೆ ಪಡಬೇಕಾಗಿರುವಂಥ ವಿಚಾರ. ಅಜೀಂ ಪ್ರೇಮ್ಜಿ ಅವರು ನೋಡಿರುವಂತೆ ಹಾಗೂ ಅವರು ಹೇಳ್ಕೊಂಡಿರುವಂತೆ ಸರ್ಕಾರಿ ಶಾಲೆಯ ಮಕ್ಕಳಿಗೆ ಪೌಷ್ಟಿಕಾಂಶತೆ ಯುಕ್ತ ಇರುವಂಥ ಆಹಾರ ಸಿಗೋದು ತುಂಬ ಕಷ್ಟ. ಹಾಗಾಗಿ ಆ ಮಕ್ಕಳಲ್ಲಿ, ಅದು ಆ ಚಿಕ್ಕ ವಯಸ್ಸಿನಲ್ಲಿ ಪೌಷ್ಟಿಕ ಆಹಾರನ ಕೊಟ್ಟಂಥ ಸಂದರ್ಭದಲ್ಲಿ ಅವರ ಬೆಳವಣಿಗೆ ಇರ್ಬೋದು, ಮಾನಸಿಕ ಬೆಳವಣಿಗೆ ಇರ್ಬೋದು, ಇನ್ನಷ್ಟು ಸದೃಢವಾಗುತ್ತೆ ಅನ್ನುವಂಥದ್ದು ಅವರು ನಂಬಿರುವಂಥ ಒಂದು ಅಂಶ. 1500 ಕೋಟಿಯನ್ನು ಖರ್ಚು ಮಾಡಿ 3 ವರ್ಷಗಳ ಕಾಲ ಪ್ರತಿ ವಾರ 6 ದಿನಗಳ ಕಾಲ ಸರ್ಕಾರಿ ಹಾಗೂ ಸರ್ಕಾರಿ ಅನುದಾನಿತ ಶಾಲಾ ಮಕ್ಕಳಿಗೆ ಮೊಟ್ಟೆಯನ್ನು ವಿತರಿಸುವಂಥ ಕಾರ್ಯಕ್ರಮಕ್ಕೆ ಅವರು ಕೈ ಜೋಡಿಸಿದ್ದಾರೆ. ಹಾಗೂ ಇದಕ್ಕೆ ಕರ್ನಾಟಕ ಸರ್ಕಾರ ಕೂಡ ಕೈ ಜೋಡಿಸಿರೋದು. ಹಾಗೂ ವಾರದಲ್ಲಿ 2 ದಿನ ಸರ್ಕಾರದಿಂದ ಮಕ್ಕಳಿಗೆ ಮೊಟ್ಟೆ ಸಿಕ್ಕರೆ ಇನ್ಮಿಕ್ಕಂಥ 4 ದಿನ ಸರ್ಕಾರ ಹಾಗೂ ಅಜೀಂ ಪ್ರೇಮ್ಜಿ ಅವ್ರ ಕಡೆಯಿಂದ 4 ದಿನ ಕೂಡ ಮೊಟ್ಟೆ ಸಿಗುತ್ತೆ. ಸೊ ಒಟ್ಟಾರೆಯಾಗಿ 6 ದಿನ ಒಂದು ವಾರದಲ್ಲಿ ಸರ್ಕಾರಿ ಹಾಗೂ ಸರ್ಕಾರಿ ಅನುದಾನಿತ ಶಾಲೆಯ ಮಕ್ಕಳಿಗೆ ಮೊಟ್ಟೆ ವಿತರಣೆ ಮಾಡಲಾಗುತ್ತೆ. ಒಟ್ಟಿನಲ್ಲಿ ಎಷ್ಟೋ ದೊಡ್ಡ ದೊಡ್ಡ ಬಿಸ್ನೆಸ್ ಮೆನ್ಗಳು ಅವರ ಕುಟುಂಬಕ್ಕೆ ಅಥವಾ ಅವರ ಇಂಡಸ್ಟ್ರಿಗೆ, ಅವರ ಕಂಪನಿಗೆ ಮಾತ್ರ ಒಳ್ಳೆ ಪ್ರಾಫಿಟ್ಗಳನ್ನ ಮಾಡಿಕೊಂಡು ಸಮಾಜಕ್ಕೆ ಯಾಕೆ ಕೊಡಬೇಕು ಅನ್ನುವಂಥ ಒಂದು ಪ್ರಶ್ನೆ ಅವರು ಹಾಕ್ತಾರೆ. ಆದರೆ ಇಂಥ ಯುಗದಲ್ಲೂ ಕೂಡ ಈ ರೀತಿಯಾದಂಥ ಬಿಸ್ನೆಸ್ ಮೆನ್, ಅದು ಕೂಡ ನಮ್ಮ ಕನ್ನಡಿಗರು ಈ ರೀತಿ ಮುಂದೆ ಬಂದಿರೋದು ನಿಜವಾಗ್ಲೂ ಪ್ರತಿಯೊಬ್ಬ ಕನ್ನಡಿಗ ಕೂಡ ಹೆಮ್ಮೆ ಪಡಬೇಕಾದಂಥ ವಿಷಯನೇ. ಸೊ ಅಜೀಂ ಪ್ರೇಮ್ಜಿ ಹಾಗೂ ಅವರ ಫೌಂಡೇಶನ್ಗೆ ನಮ್ಮ ಕಡೆಯಿಂದ ಹ್ಯಾಟ್ಸ್ ಆಫ್.